ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮನಮ್. ನಾವು ನಮ್ಮ ಫಸ್ಟ್ ವ್ಲಾಗಲ್ಲಿ ನೋಡಿದ್ವಿ, ನಾವು ಬೆಂಗಳೂರಿಂದ ನಂಜನಗೂಡಿಗೆ ಬಂದು ದರ್ಶನ ಮಾಡಿಕೊಂಡು ಇಲ್ಲೇ ಸ್ಟೇ ಆಗಿದ್ವಿ ಅಂತ ಹೇಳಿದ್ದೆ. ಇವಾಗ ನಾವು ನಂಜನಗೂಡಿಂದ ಬಂಡೀಪುರಕ್ಕೆ ಹೊರಡ್ತಾ ಇದ್ದೀವಿ ವಯಾ ಗುಂಡ್ಲುಪೇಟೆ. ಬೆಳಿಗ್ಗೆನೇ ಬೇಗ ಎದ್ದು ನಾವು ಫ್ರೆಶ್ ಅಪ್ ಆಗಿ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹೊರಡೋಷ್ಟೊತ್ತಲ್ಲಿ ಬಂದು 5:30 ಆಗಿತ್ತು. ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ನಂಜನಗೂಡಲ್ಲಿ ಲೈಟಿಂಗ್ ಹಾಕಿದ್ರಲ್ಲ ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಇಲ್ಲಿಂದ ಹೊರಟಿ ಗುಂಡ್ಲುಪೇಟೆಗೆ ಇನ್ನೂ 1.5 ಅವರ್ ಆಗುತ್ತೆ. ಟೀ ಮುಗಿಸ್ಕೊಂಡು ಹೋಗೋಣ, ಟೀ ಬ್ರೇಕ್ನ ಅಂತಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ನಾವು ಚೂಸ್ ಮಾಡಿದ ರೂಟು ಬೆಂಗಳೂರು, ಮೈಸೂರು, ಗುಂಡ್ಲುಪೇಟೆ, ಬಂಡೀಪುರ, ಮಸೀನಗುಡಿ ಥ್ರೂಯಿಂದ ಊಟಿ ಹೋಗುವಂಥದ್ದು. ಈ ರೂಟನ್ನು ಬಿಟ್ಟು ಮತ್ತೆ ಬೇರೆ 2 ರೂಟ್ ಆಪ್ಷನ್ಸು ಇದೆ. ನಿಮ್ಮ ಪ್ರಕಾರ ನಿಮಗೆ ಯಾವ್ದು ಹತ್ತಿರ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿಕೊಂಡು ನೀವು ಟ್ರೈ ಮಾಡಿ. ಇನ್ನೊಂದು ರೂಟ್ ಬಂದುಬಿಟ್ಟು ಬೆಂಗಳೂರು, ಮೈಸೂರು, ನಂಜನಗೂಡು, ಗುಂಡ್ಲುಪೇಟೆ, ಬಂಡೀಪುರ, ಮಧುಮಲೈ, ಗುಡಲೂರು, ಊಟಿ. ನಾವಿಲ್ಲಿ ಗುಂಡ್ಲುಪೇಟೆಯಿಂದ ಟಿಫನ್ ಮಾಡ್ಕೊಂಡು ಹೊರಟಿದೀವಿ ಬಂಡೀಪುರ ಊಟಿ ಕಡೆಗೆ. ಬಂಡೀಪುರ ಇವಾಗ 6 o'clock ಓಪನ್ ಆಗುತ್ತೆ. ನಾವು ಆಲ್ರೆಡಿ 5:30 ನಂಜನಗೂಡು ಬಿಟ್ಟಿದ್ದು. ಅಲ್ಲಿಂದ ಒಂದು ಕಾಫಿ ಬ್ರೇಕು ಹಾಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಈಗ ಅರೌಂಡ್ ಎಷ್ಟಾಗಿದೆಯಪ್ಪ ಟೈಮ್? 7:20 ಆಗಿದೆ ಟೈಮು. 7:20 ತರ ಅಂತೂ ಕಾಣಿಸ್ತಾ ಇಲ್ಲ, ಬಿಸಿಲಿನ ಬಂದಿಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ಊಟಿದ ಕಡೆ ಹೋಗ್ತಿದೀವಲ್ವಾ, ಸೊ ಕ್ಲೌಡಿ ಇದು ವೆದರ್ ಇದೆ. ನೋಡ್ಬೋದು ಇಲ್ಲಿ ಮುಂದೆಗಡೆ ನೀವು ಎಷ್ಟು ಫಾಗ್ ಇದೆ ಆ ಬೆಟ್ಟದ ಮೇಲೆ ಅಂತ ಅಂದ್ಬಿಟ್ಟು. ಎಷ್ಟು ಚೆನ್ನಾಗಿದೆ ಅಲ್ಲ ವ್ಯೂ, ಮಾತ್ರ ಸೂಪರ್ ಅಲ್ಟಿಮೇಟ್ ವ್ಯೂ ಮಾತ್ರ ಇದೆ. ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ ಊಟಿ ಅಂತ ಅನ್ಕೋತಾ ಇದೀವಿ. ನಮ್ ತಂಗಿ ಅವ್ರು ಆಲ್ರೆಡಿ ಮುಂದೆಗಡೆ ಹೋಗ್ತಾ ಇದಾರೆ. ನಮ್ ತಂಗಿ ಯಜಮಾನ್ರು ಇಬ್ರು ರೈಡಿಂಗ್ ಮಾತ್ರ ಸೂಪರ್ ಆಗಿ ಮಾಡ್ತಿದ್ದಾರೆ. ಬಟ್ ಹಿಂದೆಗಡೆ ಕೂತ್ಕೊಳ್ಳೋರ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ನಾವ್ ಯಾವಾಗ್ಲೂ 4-wheeler ಅಲ್ಲಿ ಬಂದಿದೀವಿ ಊಟಿಗೆ. ಫಸ್ಟ್ ಟೈಮ್ ನಾವು ಬೈಕ್ ರೈಡ್ ಅಲ್ಲಿ ಈ ತರ ಇಷ್ಟು ದೂರ ಬಂದಿರೋದು. ಬಟ್ ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸ್. ಯಾರ್ಯಾರು ಲಡಾಖ್ ಟ್ರಿಪ್ ಅಂತೆ, ಚಂಡೀಗಢ್ ವರ್ಗು ಹೋಗೋದಂತೆ, ಲಡಾಖ್ ಅಲ್ಲಿ ರೈಡ್ ಮಾಡೋದಿದೆಯಲ್ಲ ಅದ್ರಲ್ಲೂ ಲೇಡೀಸ್ ಹೋಗಿದ್ದಾರೆ. ಇತ್ತೀಚೆಗೆ ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ತಾ ಇರ್ತೀನಿ, ಅದ್ರಲ್ಲಿ ಲೇಡೀಸ್ ಗ್ರೂಪ್ ಟ್ರಿಪ್ ಅಲ್ಲೆಲ್ಲ ಹೋಗ್ತಾ ಇರ್ತಾರೆ. ಸೂಪರ್ ಆಗಿರುತ್ತೆ ಅಲ್ವಾ? ಬಟ್ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್ ಲೇಡೀಸ್. ನೀವ್ ಅಷ್ಟೆಷ್ಟು ದೂರ ಎಲ್ಲ ಹೋಗಿ ರೈಡ್ ಮಾಡ್ಕೊಂಡು ನೀವು ನಿಮ್ ಪ್ಯಾಷನ್ ಇದ್ರೆ ಮಾತಾಡಲೇನೆ ಬೈಕ್ ರೈಡ್ ಮಾಡಕ್ ಆಗೋದು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಫ್ಯಾಷನ್ ಟ್ರೆಂಡ್ಗೋಸ್ಕರ ಬೈಕ್ ರೈಡ್ ಮಾಡಕ್ಕೆಲ್ಲ ಆಗೋದಿಲ್ಲ. ಫ್ಯಾಷನ್ ಇರ್ಬೇಕು, ಫ್ಯಾಷನ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇಲ್ಲಿ ನೋಡಿ ಈ ಕಡೆ ಕ್ಲೌಡ್ಸ್ ಮತ್ತೆ ಆ ಮೌಂಟೇನ್ ಒಂದಕ್ಕೊಂದು ಎಷ್ಟ್ ಚೆನ್ನಾಗಿ ಅಂಟ್ಕೊಂಡಿದ್ಯೇನೋ ಅನ್ನೋ ತರ ಕಾಣ್ತಾ ಇದೆ. ನಾವು ನಂಜನಗೂಡಲ್ಲಿ ರಾತ್ರಿ ಬಂದು ನಂಜನಗೂಡು ದೇವಸ್ಥಾನದ ಬ್ಯಾಕ್ ಸೈಡ್ ಒಂದ್ ರೂಮ್ ತಗೊಂಡಿದ್ವಿ. ಪರ್ ರೂಮ್ ನಮ್ಗೆ 900 ಕಾಸ್ಟ್ ಆಯ್ತು. AC ಏನು ಇರಲ್ಲ, ನಾನ್ AC ರೂಮ್ ತಗೊಂಡಿದ್ವಿ. ಅದ್ರಲ್ಲಿ ನಮ್ಗೆ 900. ಬಟ್ ಇಬ್ರು ಸಪ್ರೇಟ್ ರೂಮ್ ಮಾಡಿರೋದ್ರಿಂದ 1800 ಮಾಡ್ಕೊಂಡ್ರು ಅವರಲ್ಲಿ. ಚೆನ್ನಾಗಿತ್ತು ರೂಮ್. ಬಟ್ 1 day ಸ್ಟೇಗೆ ಬರುತ್ತೆ. ಮತ್ತೆ ಇಲ್ಲಿ ನಾವಿವಾಗ ನಂಜನಗೂಡಿಂದ ಹೊರಟಲ್ಲ, 103 or 104 ಕಿಲೋಮೀಟರ್ಸ್ ತೋರಿಸಿದೆ ನಮ್ಗೆ ಊಟಿಗೆ ಹೋಗೋಷ್ಟೊತ್ತಲ್ಲಿ. ನಾವಿವತ್ತು ನಮ್ ರೂಟ್ ಅಲ್ಲಿ ಊಟಿ, ಬಂಡೀಪುರ, ಆವ್ಲಾಂಚಿ ಲೇಕು, ಪೈಕರ ವಾಟರ್ ಫಾಲ್ಸ್, ಮತ್ತೆ ಏನದು ದೊಡ್ಡ ಬೆಟ್ಟ ಪೀಕು, ಹ್ಯಾಂಗಿಂಗ್ ಬ್ರಿಡ್ಜ್, ಬೊಟಾನಿಕಲ್ ಗಾರ್ಡನ್ ಇದನ್ನೆಲ್ಲ ನೋಡ್ಬೇಕು ಅಂತ ಅನ್ಕೊಂಡಿದೀವಿ. ಬಟ್ ಇನ್ನೊಂದು ಇಲ್ಲಿ ಊಟಿಲಿ ಪ್ಲಸ್ ಮೈನಸ್ 2 ಇರ್ಬೋದು. ಬಟ್ ನನ್ಗನ್ಸಿರೋ ಪ್ರಕಾರ ಮೈನಸ್ ಅನ್ಸುತ್ತೆ. 4 o'clock ಮೇಲೆ ಎಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ. ಯಾಕಂದ್ರೆ ತುಂಬಾ ಫಾಗಿ ವೆದರ್ ಆಗ್ಬಿಡುತ್ತೆ. ಅದ್ರಿಂದ ನೋಡ್ಬೇಕು ಏನೇನ್ ಕವರ್ ಮಾಡ್ತೀವಿ ಅಂತ ನೋಡೋಣ. ಮುಂದೆ ಕಾಣಿಸ್ತಾ ಇದೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿ ದಾರಿದ ಆರ್ಚ್ ಕಾಣಿಸ್ತಾ ಇದೆ. ಇಲ್ಲಿಂದ ರೈಟಿಗೆ ಹೋದ್ರೆ ನಾವು ಹಿಮವದ್ ಗೋಪಾಲ ಸ್ವಾಮಿಗೆ ಹೋಗ್ಬೋದು. ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸುಮಾರು ಜಾಗಗಳಲ್ಲಿ ಓಡಾಡಿದ್ದೀವಿ. ಇದು ಬಂದು ನಾವು 4 times ಹೋಗಿದ್ದೀವಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಇದ್ ನೋಡ್ಬೋದು ನೀವು, ಇಲ್ಲಿಂದ 11ರಿಂದ 12 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಏನು ವಿಶೇಷತೆ ಅಂತಂತಂದ್ರೆ 365 days ನಿಮ್ಗೆ ಅಲ್ಲಿ ಫಾಗಿ ವೆದರ್ ಇರುತ್ತೆ. ಬಟ್ ಅಲ್ಲಿ ಶ್ರೀಕೃಷ್ಣ ಸ್ವಾಮಿ ಇರ್ತಾರಲ್ವಾ, ಆ ಬಾಲ ರೂಪದಲ್ಲಿ ಕೊಳ್ಳಿಟ್ಕೊಂಡು ನಿಂತ್ಕೊಂಡಿರೋ ತರದಲ್ಲಿ ಇರ್ತಾರೆ. ಅಲ್ಟಿಮೇಟ್ ಆಗಿರುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಪಂಚಲೋಹದ್ದು ಶ್ರೀಕೃಷ್ಣನ ಕೈಗೆ ಕೊಡ್ತಾರೆ. ಅದು ತುಂಬಾ ಚೆನ್ನಾಗಿರುತ್ತೆ. ಕೈಗೆ ಕೊಟ್ಟು ದೇವ್ರನ್ನ ನಮ್ಗೆ ಮುಟ್ಟಿಸ್ತಾರೆ ಅಂತಂದ್ರೆ ಅದು ಬೇರೆ ಎಕ್ಸ್ಪೀರಿಯನ್ಸು. ಇನ್ನೊಂದೇನ್ ಎಕ್ಸ್ಪೀರಿಯನ್ಸ್ ಅಂತ ಶೇರ್ ಮಾಡ್ಕೊಳ್ಬೇಕು ಅಂದ್ರೆ, ನಾವು ಕಾರ್ ಹೋಗ್ಬೇಕಾದ್ರೆ ಡ್ರೈವಿಂಗ್ ಮಾಡೋರು ಮಾತ್ರ ಡ್ರೈವ್ ಮಾಡ್ತಾ ಇರ್ತಾರೆ. ನಾವೆಲ್ಲ ಆರಾಮಾಗಿ ರೆಸ್ಟ್
ಮಾಡ್ತಾ ಇರ್ತೀವಿ ಎಲ್ಲ ವ್ಯೂಸ್ ನ ಮಿಸ್ ಮಾಡ್ಕೊಂಡು. ಟೂ ವೀಲರ್ ಅಲ್ಲಿ ಬರೋದ್ರಿಂದ ಏನು ಅಂತಂದ್ರೆ ಎಲ್ಲಾ ವ್ಯೂಸ್ ನ ನೋಡ್ಬೋದು, ನಾವು ನಮ್ಮ ಪಾರ್ಟ್ನರ್ಗೂ ನಾವು ಒಳ್ಳೆ ಕಂಪನಿ ಕೊಡ್ಬೋದು. ಅದರಿಂದ ಟೂ ವೀಲರ್ ಅಲ್ಲಿ ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬಾ ಕಷ್ಟ ಆಗ್ತಾ ಇದೆ. ಇದಂತೂ ನಾವು ಒಳ್ಳೆ ಪೇಂಟಿಂಗ್ ಡ್ರಾಯಿಂಗ್ ಮಾಡಿದ್ರೆಲ್ಲ ಹೇಗಿರುತ್ತಲ್ಲ ಆ ತರ ಇದೆ ಅಲ್ವಾ ಈ ಸೀನ್ ಅಂತೂ ಎಷ್ಟು ಚೆನ್ನಾಗಿದೆ. ಈಗ ನಾವು ಅಲ್ಲಿ ಹಿಮವದ್ ಗೋಪಾಲ್ ಸ್ವಾಮಿ ಕಡೆಯಿಂದ ಬಂದ್ವಲ್ಲ, ಅಲ್ಲಿಂದ ಸ್ಟ್ರೇಟ್ ಬಂದ್ರೆ ಬಂಡೀಪುರ್ ಸಫಾರಿ ಕ್ಯಾಂಪಸ್ ಸಿಗುತ್ತೆ ನಿಮಗೆ. ಇಲ್ಲಿ ನೀವು ಸಫಾರಿ ಹೋಗೋರು ಸಫಾರಿ ಹೋಗ್ಬೋದು. ಮೆಲುಕುಮನಹಳ್ಳಿ ಅಂತ ಅಂದ್ಬಿಟ್ಟು ನೋಡಿ, ಇಲ್ಲಿ ಸಫಾರಿ ಹೋಗೋರೆಲ್ಲ ಬೆಳಿಗ್ಗೆನೆ ಬಂದಿದ್ದಾರೆ. ಈ ಸಫಾರಿಗೆ ಯಾರೆಲ್ಲ ಬರ್ತಾರೋ ಅವರಿಗೆ ಇಲ್ಲಿ ಲಾಡ್ಜ್, ರೆಸ್ಟೋರೆಂಟ್ಸ್ ತುಂಬಾ ಈ ರೂಟ್ ಅಲ್ಲಿ ತುಂಬಾ ಆಪ್ಷನ್ಸ್ ಇದೆ ಸ್ಟೇಯಿಂಗ್ಗೆ, ಊಟಕ್ಕೆ ಎಲ್ಲ. ಬಟ್ ನನ್ಗನ್ಸಿರೋ ಪ್ರಕಾರ ಟೈಮಿಂಗ್ ಪ್ರಕಾರ ಊಟ ಸಿಗ್ಬೋದು ಅಂತ ಅನ್ಸುತ್ತೆ. ಆದಷ್ಟು ಫಸ್ಟ್ ಬಿಫೋರ್ ಲಂಚ್ ಬಿಫೋರ್ ಡಿನ್ನರ್ ಈ ಟೈಮಿಂಗ್ ಅಲ್ಲಿ ನಾವು ಹುಡ್ಕೊಂಡ್ರೆ ತುಂಬಾ ಒಳ್ಳೇದು. ನಾವಿವಾಗ ಚೆಕ್ ಪೋಸ್ಟ್ ಹತ್ರ ಬಂದಿದೀವಿ, ಕರ್ನಾಟಕ ಚೆಕ್ ಪೋಸ್ಟ್ ಇದು. ಇಲ್ಲಿ ನೋ ಪ್ಲಾಸ್ಟಿಕ್ ಮತ್ತೆ ಆಲ್ಕೋಹಾಲ್ ನ ಕ್ಯಾರಿ ಮಾಡಬಾರ್ದು ನಾವು ಒಂದ್ ಸ್ಟೇಟ್ ಇಂದ ಇನ್ನೊಂದ್ ಸ್ಟೇಟ್ ಕಡೆಗೆ ಹೋಗ್ಬೇಕಾದ್ರೆ. ಇಲ್ಲಿ ನೋಡ್ಬೋದು ನೀವು, ಚೆಕಿಂಗ್ ಏನು ಮಾಡಲ್ಲ, ಬಟ್ ನಾವು ನಮ್ ಕಡೆಯಿಂದನೇ ನಾವೇ ಕಾಶಿಯಸ್ ಆಗಿದ್ದು ನಮ್ ಗ್ರೀನರಿನ ನಮ್ ಫಾರೆಸ್ಟ್ ನ ಉಳಿಸೋ ಇದರಿಂದ ನಾವೇ ಇದನ್ನ ತಗೊಳ್ಬೇಕಾಗತ್ತೆ. ಆಲ್ರೆಡಿ ಎಂಟ್ರಿ ಆಗಿದ ತಕ್ಷಣನೇ ಜಿಂಕೆಗಳ ಹಿಂಡು ಕಾಣಿಸ್ತಾ ಇದೆ. ಏನೇನ್ ಕಾಣಕ್ ಸಿಗುತ್ತೆ ಏನು ಅಂತ ಗೊತ್ತಿಲ್ಲ, ನೋಡ್ಬೇಕು. ಆಲ್ಮೋಸ್ಟ್ ಆನೆ, ನವಿಲು, ಜಿಂಕೆನೆ ಇದನ್ನೇ ಕಾಣಿಸ್ಬೋದು. ರೇರ್ ಆಗಿ ದೊಡ್ಡ ದೊಡ್ಡ ಎಲಿಫೆಂಟ್ಸ್ ರೋಡ್ ಬರ್ಬೋದು ಅಷ್ಟೇ. ಬಟ್ ನಾನಂತೂ ಈ ಸತಿ ಏನು ಬರ್ಬಾರ್ದು ಅಂತ ಅನ್ಕೋತಾ ಇದೀನಿ, ಯಾಕಂದ್ರೆ ಟೂ ವೀಲರ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಭಯ ಇದ್ದೇ ಇರುತ್ತೆ ಅಲ್ವಾ. ನನಗೆ ಫಾರೆಸ್ಟ್ ಎಂಟ್ರಿ ಆಗಿದ ತಕ್ಷಣ ನಮ್ಮ ಅಪ್ಪನೇ ನೆನಪು ಬಂದ್ಬಿಟ್ರು. ಯಾಕಂದ್ರೆ ನಾವ್ ಈ ತರ ಹೊರಡ್ತಿದೀವಿ ಅಂತ ಹೇಳಿದ ತಕ್ಷಣ ನಮ್ಮಪ್ಪ ಬಂಡೀಪುರದಲ್ಲಿ ಹುಷಾರು, ಯಾಕಂದ್ರೆ ಅದು ಟೂ ವೀಲರ್ ಅಲ್ಲಿ ಬೇರೆ ಹೋಗ್ತಾ ಇದ್ದೀರಾ, ಅನಿಮಲ್ಸ್ ಎಲ್ಲ ಬರುತ್ತೆ, ರೋಡಿಗೆ ಬರುತ್ತೆ, ಫಸ್ಟೇ ಹೋಗ್ಬಿಡಿ, ಬೆಳಿಗ್ಗೆನೆ ನೀವೇ ಎಂಟ್ರಿ ಆಗ್ಬಿಡಿ, ಈ ತರ ಸುಮಾರಷ್ಟು ಕ್ವಶನ್ಗಳಲ್ಲಿ ತಲೆಗೆ ಒಳ ಬಿಟ್ಬಿಟ್ರು ನಮ್ಮಪ್ಪ. ಬಟ್ ಅವ್ರು ಹೇಳೋದು ಕರೆಕ್ಟೇ, ಯಾಕಂದ್ರೆ ಅವ್ರಿಗೂ ಟೆನ್ಷನ್ ಇರುತ್ತಲ್ವಾ, ಅದಕ್ಕಾಗಿ ನಾವಂತೂ ಸ್ಲೋ ಆಗೇ ಹೋಗ್ತಾ ಇದೀವಿ. ಇಲ್ಲಿ ನಮ್ಗೆ ಇನ್ನೊಂದು ಏನ್ ನೋಡಕ್ ಸಿಗುತ್ತೆ ಅಂತಂದ್ರೆ, ನಾವು 1.5-2 ಕಿಲೋಮೀಟರ್ಸ್ಗೆಲ್ಲ ಸ್ಪೀಡ್ ಬ್ರೇಕರ್ಸ್ ಹಾಕಿದ್ದಾರೆ. ಯಾಕೆ ಅಂದ್ರೆ ಕೆಲವೊಬ್ರು ಇರ್ತಾರೆ, ಅವರು ಸ್ಪೀಡ್ ಆಗಿ ಹೋಗೋದು, ಓವರ್ಟೇಕಿಂಗ್, ಹಾಂಕಿಂಗ್ ಮಾಡೋದು ಇದೆಲ್ಲ ಮಾಡ್ತಾ ಇರ್ತಾರೆ. ನಾವೇ ಅನಿಮಲ್ಸ್ ನ ಪ್ರವೋಕ್ ಮಾಡ್ತಾ ಇದ್ರೆ ಅದು ಅದ್ರ ಪಾಡಿಗೆ ಹೋಗುತ್ತೆ. ನಾವು ಅದನ್ನ ಪ್ರವೋಕ್ ಮಾಡ್ಬಿಟ್ಟು ನಾವು ಅದನ್ನ ಇದ್ ಮಾಡಿದ್ರೆ ಅದು ನಮ್ಮನ್ನ ಅಟ್ಯಾಕ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಅದರಿಂದ ನಾವೇ ಅದನ್ನ ಅದ್ರ ಪಾಡಿಗೆ ಹೋಗಕ್ ಬಿಟ್ಟು ನಾವು ನಮ್ ಪಾಡಿಗೆ ಹೋಗೋದು ತುಂಬಾ ಒಳ್ಳೇದು. ಅದಕ್ಕೂ ಒಳ್ಳೇದು, ನಮ್ಗೂ ಒಳ್ಳೇದು. ಈಗಾಗ್ಲೇ ಹೇಳದ್ನಲ್ಲ, ನವಿಲ್ ಸಿಗುತ್ತೆ ನೋಡೋದಿಕ್ಕೆ ಅಂತ ಅಂದ್ಬಿಟ್ಟು. ನವಿಲ್ ಇಲ್ಲೇ ಇದೆ ನೋಡಿ, ಎಷ್ಟ್ ಚೆನ್ನಾಗಿ ಮಳೆ ಬೇರೆ ಹನಿ ಹಾಕ್ತಿದ್ಯಲ್ವಾ. ಇಲ್ಲಿ ನೋಡಿ ಹೆಣ್ಣವಿಲ್ ಹೋಗ್ತಾ ಇದೆ, ಅಲ್ಲಿ ಗಂಡವಿಲ್ ನೋಡದ್ವಲ್ಲ, ಇಲ್ಲಿ ಹೆಣ್ಣವಿಲ್ ಹೋಗ್ತಾ ಇದೆ. ಫುಲ್ಲು ಫಾರೆಸ್ಟ್, ಇದೇನ್ ಸಖತ್ತಾಗಿದೆ. ಸೇಮ್ ವ್ಯೂ ನಮ್ಗೆ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋದಾಗ್ಲೂ ಸಿಗುತ್ತೆ. ಎಷ್ಟು ಬೆಟ್ಟಗಳಿದೆ, ಎಷ್ಟು ಗ್ರೀನ್ರಿ ಆಗಿದೆ. ಇಲ್ಲಿ ನೋಡಿ ಇನ್ನೊಂದು ಯೂಟ್ಯೂಬರ್ ಮುಂದಗಡೆ ಹೋಗ್ತಾ ಇದ್ದಾರೆ, ನಮ್ ತಂಗಿ ಯಜಮಾನ್ರು ಫುಲ್ ಜೋಶಲ್ಲಿ ಓಡಿಸ್ತಾ ಇದಾರೆ. ಬರೋಷ್ಟೊತ್ತಲ್ಲಿ ಏನೆಲ್ಲ ಆಗ್ತೀವೋ ಗೊತ್ತಿಲ್ಲ. ಹಾಯ್, ಇವಾಗ ಮಾತ್ರ ಫುಲ್ ಜೋಶಲ್ಲಿ ಓಡಿಸ್ತಾ ಇದ್ದಾರೆ. ಇಲ್ಲಿಂದ ನಮ್ಗೆ ಊಟಿ 81 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಇನ್ನ ನನ್ಗನ್ಸಿರೋ ಪ್ರಕಾರ 1 hour ಆಗ್ಬೋದು, ಯಾಕಂದ್ರೆ ನಿಧಾನಕ್ಕೆ ಹೋಗ್ತಾ ಇರೋದ್ರಿಂದ, ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ. ಇದ್ ಬಂದ್ಬಿಟ್ಟು ಇನ್ನೊಂದೇನು ಅಂತಂದ್ರೆ, ನಾವು ಹೇರ್ ಪಿನ್ ಬೆಂಚ್ ಇಂದ ಹೋಗ್ತಾ ಇದೀವಿ. 32 ಹೇರ್ ಪಿನ್ ಬೆಂಚ್, 32 ಶಾರ್ಪ್ ಹೇರ್ ಪಿನ್ ಬೆಂಚ್ ಇದೆ. ನಾವ್ ರಾತ್ರಿನೇ ಹೋಗಿ ಕ್ರಾಸ್ ಮಾಡ್ಬಿಡೋಣ ಬಂಡೀಪುರ ಅಂತ ನೋಡಿದ್ವಿ. ಬಟ್ ಆಮೇಲೆ ಯೋಚನೆ ಮಾಡಿದ್ವಿ, ಇಲ್ಲ ಇದನ್ನೆಲ್ಲ ಮಿಸ್ ಆಗ್ಬಿಡ್ತೀವಿ. ಮತ್ತೆ ಅದು ಹೇರ್ ಪಿನ್ ಬೆಂಚ್ ಮಾತ್ರ ನಾವು ಹೋಗೋ ವೇಲ್ ಮಾತ್ರ ನಮ್ಗೆ ಎಂಟ್ರೆನ್ಸ್ ಇರೋದು, ಬರ್ಬೇಕಾದ್ರೆ ನಾವು ಮೋಸ್ಟ್ಲಿ ಬೇರೆ ರೂಟ್ ಅಲ್ಲಿ ಬರ್ತೀವಿ ಅಂತ ಅನ್ಸುತ್ತೆ. ಅದರಿಂದ ನಾವು ರಾತ್ರಿ ಬರಕ್ಕೆ ನಾವು ಇಷ್ಟಪಡ್ಲಿಲ್ಲ, ಬೆಳಿಗ್ಗೆನೆ ಹೊರಟಿದ್ದು. ಇದು ಬಂದು ಚೆಕ್ ಪೋಸ್ಟ್. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಜಿಂಕೆಗಳು. ಹತ್ರ ಇಲ್ಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಸ್ಟೇ ಕೊಟ್ಟಿರ್ತಾರಲ್ವಾ, ಅಲ್ಲೇ ಹತ್ರದಲ್ಲೇನೆ ನಿಮ್ಗೆ ಈ ತರ ವ್ಯೂ ಬರ್ತಾ ಇದೆ. ಇಲ್ಲಿ ನಮ್ಗೆ ಸಫಾರಿ ಹೋಗ್ಬೋದು, ಓನ್ ವೆಹಿಕಲ್ ಅಲ್ಲಿ ಬಿಡಲ್ಲ ಅಂತ ಕಾಣುತ್ತೆ, ಪ್ರೈವೇಟ್ ಸಫಾರಿ ಹೋಗ್ಬೋದು.
ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ಸ್ಟಾಫ್ಗಳಿಗೆ ಕ್ವಾರ್ಟರ್ಸ್ ಅಂತ ಕಾಣುತ್ತೆ. ನಾವುಗಳು ಚಿಕ್ಕದಾಗಿ ಹಾವೋ ಅಥವಾ ಕಾಕ್ರೋಚೋ ಫ್ರಾಗೋ ಕಾಣಿಸ್ಕೊಂಡ್ರೇನೆ ಭಯ ಪಡ್ತೀವಿ. ಅಂಥದ್ರಲ್ಲಿ ಚಿಕ್ಕ ಚಿಕ್ಕ ಮಕ್ಳನ್ನ ಇಟ್ಕೊಂಡು ಫ್ಯಾಮಿಲಿಗಳನ್ನ ಇಟ್ಕೊಂಡು ಇಲ್ಲಿ ಇರ್ತಾರಲ್ವಾ, ಸೊ ಅವರಿಗೆ ಹ್ಯಾಟ್ಸ್ ಆಫ್. ಇಲ್ಲಿ ನೋಡಿ, ಇಲ್ಲೇ ಒಂದು ಎಲಿಫೆಂಟ್ ನ ಕಟ್ ಹಾಕಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಮೋಸ್ಟ್ಲಿ ತುಂಬಾ ಗಲಾಟೆ ನಾಟಿ ಇರ್ಬೋದು, ಅದಕ್ಕಾಗಿ ಕಟ್ ಹಾಕಿದ್ದಾರೆ ಅಂತ ಕಾಣುತ್ತೆ. ಕ್ಲೌಡ್ಸೇ ಮೇಲೆ ಎದೊಳ್ತಿದೆ, ಮೌಂಟೇನ್ ಬಿಟ್ಬಿಟ್ಟು ಅನ್ನೋ ತರ ಇದೆ. ಯಾಕಂದ್ರೆ ಸನ್ರೈಸ್ ಆಗ್ತಾ ಇರೋ ಇದರಿಂದ, ಸೂರ್ಯ ಬೀಳ್ತಾ ಇರೋದ್ರಿಂದ ಫಾಗ್ ಎಲ್ಲ ಮೇಲೆ ಪಾಸ್ ಆಗ್ತಾ ಇದೆ. ಹಾಯ್, ಪೋಸ್ ಕೊಡ್ತಿದ್ಯಾ ನೀನು ನನ್ನ ವಿಡಿಯೋಗೆ? ಹೊರಟೋಯ್ತು. ನೀರ್ ಕುಡಿಯಕ್ಕೆ ಇಲ್ಲೆಲ್ಲ ಜಾಗ ಇದೆ, ಬಟ್ ಮಳೆ ಬಂದ್ರೆ ಇನ್ನ ಜಾಸ್ತಿ ತುಂಬಿಕೊಳ್ಳುತ್ತೆ ಅಂತ ಕಾಣುತ್ತೆ. ಇಲ್ಲಂತೂ ನೋಡಿ ಫುಲ್ ಹತ್ರನೇ ಬಂದ್ಬಿಟ್ಟಿದೆ ಅಲ್ಲ, ಫುಲ್ಲು ಜಿಂಕೆ. ಹಾಯ್, ಹಲೋ ಮಿಸ್ಟರ್ ಎಕೆ, ಸೇ ಹಾಯ್. ಹಾಯ್ ಹಾಯ್ ಆಲ್ ಆಫ್ ಯು. ಇವರೇ ನಮ್ಮ ಯಜಮಾನ್ರು. ಪಾಸ್ ಮಾಡು ಅಂತಂದ್ರೆ ಹಾಯ್ ಫ್ರೆಂಡ್ಸ್ ಅಂದೆ. ಹಾಯ್. ಏನಾರ ಕಾಣುತ್ತಾ, ಏನಾರ ಮಿಸ್ ಮಾಡ್ಬಿಡ್ತೀವ ಸ್ಪಾಟ್ ಮಾಡೋದು ಅನ್ನೋ ತರ ನೋಡ್ತಾ ಇರ್ಬೇಕು. ಫುಲ್ಲು ಗ್ರೀನ್ರಿ ಗ್ರೀನ್ರಿ ಗ್ರೀನ್ರಿ. ನಾವು ಬೆಂಗಳೂರಲ್ಲಿ ಇದ್ದು ಬಿಲ್ಡಿಂಗ್ ಎಲ್ಲ ನೋಡಿ ಬೋರ್ ಆಗಿರೋರು ಈ ತರ ಬರ್ಬೇಕು, ಅವಾಗ ಎಂಜಾಯ್ ಮಾಡ್ಬೇಕು, ಸುತ್ತಾಡ್ಬೇಕು, ಏನು ಮೈಂಡ್ ಅಲ್ಲಿ ಏನು ಇರಬಾರ್ದು ಆ ತರ ಬಂದು ಓಡಾಡ್ಬೇಕು. ಯಾಕಂದ್ರೆ ನಮ್ಗೆ ವರ್ಕ್ ಪ್ರೆಷರ್ಸ್ ಇರುತ್ತೆ, ಫ್ಯಾಮಿಲಿ ಪ್ರೆಷರ್ಸ್ ಇರುತ್ತೆ. ಅದ್ರ ಮಧ್ಯೆ ಈ ತರ ನಮಗ್ ನಾವು ಟೈಮ್ ಕಂಡ್ಕೊಂಡು ಈ ತರ ಬಂದು ಓಡಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ನಿಮಗೆ ಕಾಣ್ತಿದ್ಯಾ, ಇಲ್ಲೊಂದು ಚಿಕ್ಕ ಆನೆ ಬಂದಿದೆ. ಅದು ಒಂದೇ ಬಂದ್ಬಿಟ್ಟಿದೆ. ನನ್ಗನ್ಸಿರೋ ಪ್ರಕಾರ ಅದೆಲ್ಲ ಗ್ರೂಪ್ ಅಲ್ಲಿ ಇರುತ್ತೆ ಅಲ್ವಾ, ಇದು ಚಿಕ್ಕ ಆನೆನೇ ಒಂದೇ ಒಂದು ಬಂದ್ಬಿಟ್ಟಿದೆ. ಮೋಸ್ಟ್ಲಿ ಈಗಲೇ ಸ್ಟ್ರಾಂಗ್ ಆಗಿದ್ದೀನಿ, ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ಅಂತ ತೋರಿಸ್ತಾ ಇದೆ ಅಂತ ಅನ್ಸುತ್ತೆ. ಎರಡಿದೆ, ನಾನು ಒಂದೇ ಕಾಣ್ತಿದೆ ಅಂತ ಅನ್ಕೊಂಡೆ, 2 ಆನೆ ಇದೆ ಇಲ್ಲಿ. ಅಲ್ಲೊಂದು ಪಿಕಾಕ್ ಡ್ಯಾನ್ಸ್ ಮಾಡ್ತಿತ್ತು, ಇಲ್ಲೊಂದು ಪಿಕಾಕ್ ನಮಗೋಸ್ಕರ ಹೊರಗಡೆನೆ ಬಂದಿದೆ ಅಂತ ತರ ನಿಂತ್ಕೊಂಡಿದೆ. ಚೆಕ್ ಪೋಸ್ಟ್ ಹತ್ರ ಬಂದ್ವಿ. ಇವಾಗ ನಾವು ಕರ್ನಾಟಕ ಚೆಕ್ ಪೋಸ್ಟ್ ಬಾರ್ಡರ್ ಹತ್ರ ಬಂದಿದೀವಿ. ಇಲ್ಲಿಗೂ ಅಲ್ಲಿಗೂ ಹತ್ತತ್ರ ಒಂದು 600 ಮೀಟರ್ಸ್ ಅಷ್ಟೇ ಇದಿರುತ್ತೆ. ಇಲ್ಲಿ ನಮ್ಗೆ ಕರ್ನಾಟಕದಲ್ಲಿ ಬಂಡೀಪುರ ಅಂತ ನಾವು ಈ ಫಾರೆಸ್ಟ್ ನಾವು ಕೇಳ್ಬೋದು. ಬಟ್ ತಮಿಳ್ನಾಡು ಸೈಡಿಗೆ ಹೋದಾಗ ಅದನ್ನ ಮಧುಮಲೈ ಫಾರೆಸ್ಟ್ ಅಂತ ಕರೀತಾರೆ. ಇದು ಬಂಡೀಪುರ ಫಾರೆಸ್ಟ್ ಬಂದು 2 ಸ್ಟೇಟ್ಗೂ ಡಿವೈಡ್ ಆಗಿರೋದ್ರಿಂದ ಆ ತರ ನಾವು ಒಂದೊಂದು ಸ್ಟೇಟಿಗೆ ಒಂದೊಂದ್ ತರ ಹೆಸರಿಟ್ಕೊಂಡಿದ್ದಾರೆ ಅಷ್ಟೇ. ಇಲ್ಲಿ ನೋಡಿ, ಇವಾಗ ನಾವು ನೀಲಗಿರಿ ಡಿಸ್ಟ್ರಿಕ್ಟ್ ರೋಡ್ಗೆ ಬಂದ್ವಿ. ಇಷ್ಟೇ ತಮಿಳ್ನಾಡುಗೂ ಕರ್ನಾಟಕಕ್ಕಿರೋ ಬಾರ್ಡರ್ ಡಿಸ್ಟೆನ್ಸು. ಇಲ್ಲಿ ಚೆಕಿಂಗ್ ಮಾಡ್ತಾ ಇದ್ದಾರೆ. ನಮಗೆ ಕರ್ನಾಟಕದಲ್ಲಿ ಏನು ಚೆಕಿಂಗ್ ಮಾಡಲಿಲ್ಲ, ಇಲ್ಲಿ ಚೆಕಿಂಗ್ ಮಾಡ್ತಾರೆ ಅಂತ ಅನ್ಕೋತಿದ್ದೀನಿ. ಯಾಕಂದರೆ ಪ್ಲಾಸ್ಟಿಕ್ಕು ಮತ್ತು ಆಗಲೇ ಹೇಳಿರೋ ಥರ ಆಲ್ಕೋಹಾಲ್ ಏನಾರ ಕ್ಯಾರಿ ಮಾಡ್ತಾರ 4 ವೀಲರಲ್ಲಿ ಹೋಗೋರು, 2 ವೀಲರಲ್ಲಿ ಹೋಗೋರು ಅನ್ನೋ ಥರ ಚೆಕ್ ಮಾಡ್ತಾರೆ. ಮತ್ತು ಹೇಳ್ದಾಗೆ ಮುದುಮಲೈ ಟೈಗರ್ ರಿಸರ್ವ್ ಅಂತ ಹಾಕಿದ್ದಾರೆ. ಇಲ್ಲಿ ಇನ್ನೊಂದು ಏನು ಅಂತಂದರೆ, ನಾವು ಕರ್ನಾಟಕ ಇಂದ ನಾವು ತಮಿಳ್ನಾಡಿಗೆ ಟ್ರಾವೆಲ್ ಮಾಡೋದ್ರಿಂದ ಈ ಪಾಸ್ನ ಫಸ್ಟೇ ಜನರೇಟ್ ಮಾಡ್ಕೊಂಡ್ರೆ ತುಂಬಾ ಬೆಟರು. ಇಲ್ಲ ಅಂದ್ರೆ ಇಲ್ಲಿ ಬಂದು ಕ್ಯೂ ಅಲ್ಲಿ ಅವ್ರು ಹೇಳಿದ್ದನ್ನ ನಾವು ಮಾಡ್ಕೊಂಡು ಟೈಮ್ ವೇಸ್ಟ್ ಆಗುತ್ತೆ. ಅದ್ರ ಬದಲು ನಾವು ಫಸ್ಟೇ ಈ ಪಾಸ್ನ ಜನರೇಟ್ ಮಾಡ್ಕೊಂಡ್ಬಿಟ್ರೆ ನಾವು ಯಾವ ವೆಹಿಕಲ್ ಅಲ್ಲಿ ಹೋಗ್ತಾ ಇದೀವಿ, ಎಷ್ಟು ಜನ ಹೋಗ್ತಾ ಇದೀವಿ, ಎಷ್ಟು ದಿನಕ್ಕಾಗಿ ಹೋಗ್ತಾ ಇದೀವಿ ಅನ್ನೋದನ್ನೆಲ್ಲ ನಾವು ಎಂಟ್ರಿ ಮಾಡಿ ನಾವು ಅಡ್ರೆಸ್ನ ಮತ್ತೆ ಆಧಾರ್ ನಂಬರ್ನ ಹಾಕ್ಬಿಟ್ರೆ ನಮ್ಗೆ ಈ ಪಾಸ್ ಆಲ್ರೆಡಿ ಜನರೇಟ್ ಆಗ್ಬಿಡುತ್ತೆ. ನಾವು ಮತ್ತೆ ನಮ್ಮ ತಂಗಿಯವರು ಇಬ್ರು ಜನರೇಟ್ ಮಾಡಿದೀವಿ ಆಲ್ರೆಡಿ. ತಮಿಳ್ನಾಡಿಗೂ ಎಂಟ್ರಿ ಆಗಿದ ತಕ್ಷಣ ಜಿಂಕೆಗಳು ವೆಲ್ಕಮ್ ವೆಲ್ಕಮ್ ಅಂತ ಹೇಳ್ತಾ ಇದಾವೆ. ಎಷ್ಟೊಂದಿದೆ ನೋಡಿ. ಜಿಂಕೆ ಜೊತೆ ಇಲ್ಲೊಂದು ಎಲಿಫೆಂಟ್ ನಿಂತ್ಕೊಂಡಿದೆ. ಎರಡೆಲ್ಲಿದೆ? ಇಲ್ಲೊಂದಿದೆ. ಹಾಗೆ ನೋಡಿದ್ರೆ ಇಲ್ಲೊಂದಿದೆ. ಎಷ್ಟು ಚಂದ ಅಲ್ವಾ? ವೈಲ್ಡ್ ಲೈಫ್ ಕ್ರಿಯೇಚರ್ಸ್ನ ನಾವು ಇಷ್ಟು ಹತ್ರದಿಂದ ನೋಡ್ತೀವಿ. ಅದು ನಾವು ಸಫಾರಿಗೆ ಹೋಗೋದಂದ್ರೆ ಅದು ಬೇರೆ ತರ. ಏನು ಅಂದ್ರೆ ಅದ್ರಲ್ಲಿ ನಾವು ಎಲ್ಲ ಸೆಕ್ಯೂರ್ ಆಗಿ ಸಫಾರಿ ಮಾಡೋ ಎಕ್ಸ್ಪೀರಿಯನ್ಸೇ ಬೇರೆ. ನಾವ್ ಈ ತರ ನಾವು ನಮ್ಮ ಓನ್ ವೆಹಿಕಲ್ ಅಲ್ಲಿ ಬರೋ ಎಕ್ಸ್ಪೀರಿಯನ್ಸೇ ಬೇರೆ. ಒಂದ್ ಹಾಡ್ ನೆನ್ಪು ಬರ್ತಾ ಇದೆ, ದಟ್ಟ ಕಾಡಲ್ಲಿ ಜೊತೆಯಲ್ಲಿ ಕಳೆದು ಹೋಗೋಣ ಬರುವೆಯ.
ಆ ಹಾಡು ಇಲ್ಲಿಗಂತೂ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗ್ತಿದೆ. ನನ್ಗೂ ನಮ್ಮ ಮನೆಯವ್ರಿಗೂ ಈ ತರ ಟ್ರಾವೆಲ್ ಮಾಡೋದು ಅಂದ್ರೆ ತುಂಬಾ 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 ಇಷ್ಟ. ಅದ್ರಲ್ಲಿ ನಮ್ಮ ಮಕ್ಳಿಗೂ ತುಂಬಾ ಇಷ್ಟ. ಬಟ್ ವಿ ಮಿಸ್ ಬೋತ್ ಆಫ್ ದೆಮ್. ಟೂ ವೀಲರ್ ಅಲ್ಲಿ ಬಂದಿರೋದ್ರಿಂದ ಇದೊಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಮ್ಮಿಬ್ರಿಗೆ ಅಂತ ಅಂದ್ಬಿಟ್ಟು ನಾವ್ ಈ ತರ ಈ ಸತಿ ಪ್ಲಾನ್ ಮಾಡಿದ್ವಿ. ಬಟ್ ಮಕ್ಳು ಆಲ್ರೆಡಿ 2 times ಬಂದಿದ್ದಾರೆ. ಕಾರಲ್ಲಿ ಬಂದಾಗ ನಾವು ಎಷ್ಟ್ ಚೆನ್ನಾಗಿದೆ ಅಲ್ಲ. ಇಲ್ಲಿ ತುಂಬಾ ಜಿಂಕೆಗಳು ಮಾತ್ರ ಕಾಣಿಸುತ್ತೆ. ಇಲ್ಲಿ ಜಿಂಕೆ, ಆನೆ, ನವಿಲು ಕಾಮನ್ ಆಗಿ ಎಲ್ಲಾರ್ಗು ಕಾಣುತ್ತೆ. ಮಕ್ಳನ್ನ ಕರ್ಕೊಂಡ್ ಬಂದ್ರೆ ಅಂತೂ ಅವ್ರು ಲೈವ್ ಆಗಿ ಇಲ್ಲಿ ನೋಡಿ ತುಂಬಾ ಎಂಜಾಯ್ ಮಾಡ್ತಾರೆ. ನಾವಿಲ್ಲಿ ಏನನ್ನ ಫಾಲೋ ಮಾಡ್ಬೇಕು ಅಂತಂದ್ರೆ ಪ್ರಾಣಿಗಳನ್ನ ಫೀಡ್ ಮಾಡಕ್ ಹೋಗ್ಬಾರ್ದು, ನಿಲ್ಲಿಸ್ಬಾರ್ದು ಗಾಡಿನ. ಮತ್ತೆ ನಾವು ಇಲ್ಲಿ ನಿಲ್ಸಿದ್ರೆ ಫೈನ್ ಹಾಕ್ತಾರೆ 1000 rupees. ಹಾಂಕಿಂಗ್ ಮಾಡ್ಲೇ ಕೂಡ್ದು, ಯಾಕಂದ್ರೆ ಇಲ್ಲಿ ಅವ್ರ ವರ್ಲ್ಡ್ ಅಲ್ಲಿ ಅವ್ರು ಇದ್ದಾರೆ. ನಾವು ಬಂದು ಇಲ್ಲಿ ನಾವು ಡಿಸ್ಟರ್ಬ್ ಮಾಡಿದ್ರೆ ಅದು ಟ್ರಿಗರ್ ಆಗೇ ಆಗುತ್ತೆ. ನಮ್ಮನ್ನ ಅಟ್ಯಾಕ್ ಮಾಡೋ ಚಾನ್ಸಸ್ ತುಂಬಾ 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 ಇರುತ್ತೆ. ಸೊ ಬಿ ಸೇಫ್, ಡೋಂಟ್ ಟ್ರಿಗರ್ ಅನಿಮಲ್ಸ್. ಅದನ್ನ ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ. ಸಫಾರಿ ಇವಾಗ ಸ್ಟಾರ್ಟ್ ಆಗಿರ್ಬೋದು. ನನ್ಗೆ ಅನ್ಸಿರೋ ಪ್ರಕಾರ ಸಫಾರಿಗೆ ಹೋಗ್ತಾ ಇದ್ದಾರೆ. ವಾವ್, ಎಷ್ಟು ಗ್ರೀನ್ ಆಗಿದೆ, ಎಷ್ಟು ಗ್ರೀನ್ ಆಗಿದೆ. ನಾವಿಲ್ಲಿ ಹೇರ್ ಪಿನ್ ಬೆಂಡ್ ಹತ್ರ ಹೋಗೋಣ ಅಂತ ಬಂದ್ವಿ. ಇಲ್ಲಿ ಲೆಫ್ಟ್ ತಗೊಳ್ಬೇಕು. ಬಟ್ ಅಲ್ಲೊಬ್ರು ಹೇಳಿದ್ರು, ತಾತ ಇಲ್ಲ ಇಲ್ಲಿ ಬಿಡೋದಿಲ್ಲ, ಈ ರೋಡಲ್ಲಿ ಈ ರೂಟಲ್ಲಿ ಬಿಡೋದಿಲ್ಲ ನಾವು ಅಂತ ಹೇಳ್ತಾರೆ. ಒಬ್ರು ಹೇಳ್ತಾರೆ ಇಲ್ಲ ಹೋಗ್ಬೋದು ಅಂತಾರೆ. ಬಟ್ ನಮಗೂ ಸಿಚುವೇಶನ್ ಏನು ಅಂತ ಗೊತ್ತಿಲ್ಲ. ಡಿಪೆಂಡ್ ಅಪಾನ್ ಏನ್ ಹೇಳ್ತಾರೆ ಮುಂದೆ ಹೋಗ್ತಾ ಹೋಗ್ತಾ ಅನ್ನೋದ್ರ ಮೇಲೆ ಹೋಗ್ತಾ ಇದೀವಿ ಧೈರ್ಯ ಮಾಡಿ. ಬಟ್ ಅಕಸ್ಮಾತ್ ಏನಾರ ಹೇಳಿದ್ರೆ ಇಲ್ಲ ಈ ರೂಟಲ್ಲಿ ನಾವು ನಿಮಗ್ ಬಿಡಲ್ಲ ಅಂತಂದ್ರೆ ವಾಪಸ್ ಬರ್ಲೇಬೇಕಾಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಆಫ್ ರೋಡಿಂಗ್ ಎಲ್ಲ ಮುಗಿಸಿ ಮತ್ತೆ ಒಂದು ಟೀ ಬ್ರೇಕ್ ಹಾಕಿ ಇಲ್ಲಿಂದ ಇವಾಗ ನಾವು ಊಟಿಗೆ ಹೊರಟಿದ್ದೀವಿ. ಇಲ್ಲಿಂದ ನಮಗೆ 1 hour ಜರ್ನಿ ತೋರಿಸ್ತಾ ಇದೆ. ಇದು ಬಂದು 26 kilometers ಇದೆ. ನಮಗೆ 26 kilometerಗೆ 1 hour ಅಂತಂದ್ರೆ ಘಾಟ್ ಹೆಂಗಿರ್ಬೋದು ಅಂತ ಯೋಚನೆ ಮಾಡಿ. ಅದೇ ನಾವು ಬೆಂಗಳೂರಲ್ಲಾದ್ರೆ ಟ್ರಾಫಿಕ್ಗೋಸ್ಕರ 1 hour ಹೋಗ್ತೀವಿ, ಇಲ್ಲಾಂದ್ರೆ ಘಾಟ್ ಇರೋದ್ರಿಂದ ಸ್ಲೋ ಆಗಿ ಹೋಗ್ತೀವಿ ಅಷ್ಟೇ. ಫೈನಲಿ ಅಂತೂ ಇಂತೂ ಆಹಾರ ಸಾಹಸ ಮಾಡಿ ಮನ್ಸಲ್ಲೆಲ್ಲ ಭಯ ಉಟ್ಕೊಂಡು ಇಲ್ಲಿವರೆಗೂ ಬಂದೇ ಬಿಟ್ವಿ. ಆಲ್ರೆಡಿ ಇವಾಗ ಬ್ಲೈಂಡ್ ಕರ್ವ್ ಸ್ಟಾರ್ಟ್ ಆಗಿದೆ. ಈಗ ಮಳೆನೂ ಬರೋ ತರ ಇದೆ. ಇನ್ನ ರೈನ್ ಕೋಟ್ ಎಲ್ಲ ಏನು ಹಾಕಿಲ್ಲ. ಇಲ್ಲಿ ಇನ್ನೊಂದು ಏನು ಅಂತಂದ್ರೆ ಕೆ ಎ ನಂಬರ್ಸ್ ನ ಬಿಡ್ತಾ ಇಲ್ಲ. ಕರ್ನಾಟಕದಿಂದ ಬರೋ ಇದನ್ನ ತಮಿಳ್ನಾಡ್ದು ಮಾತ್ರ 43 ನಂಬರ್ ಪ್ಲೇಟ್ TN43 ಅಂತ ಸ್ಟಾರ್ಟ್ ಆಗುತ್ತಲ್ಲ, ಅದ್ರಿಂದ ಬಿಡ್ತಾ ಇದ್ದಾರೆ. ಮತ್ತೆ ಲೋಕಲ್ ಎಕ್ಸ್ ಮಾತ್ರ ಇಲ್ಲಿ ರೀಸೆಂಟ್ ಆಗಿ 1 month ಬಿಫೋರ್ ಕೋರ್ಟ್ ಇಂದ ಆರ್ಡರ್ ಬಂದಿದೆ, ಇಲ್ಲಿ ಬಿಡಬಾರ್ದು ಟೂರಿಸಂನ ಅಂತ. ಅದಕ್ಕೋಸ್ಕರ ಇಲ್ಲಿ ಬಿಡ್ತಾ ಇಲ್ಲ. ಇದೇ ಫಸ್ಟ್ ಕರ್ವು. ಇಲ್ಲಿ ನೋಡಿ ಹೇರ್ ಪಿನ್ ಪೆನ್ಸ್ ಅಂತ ಮುಂದೆ ಹೋಗ್ತಾರೆ. ಈಗ ನಾವು 34 ಇನ್ನ ಬ್ಯಾಲೆನ್ಸ್ ಇದೆ. ರೂಟ್ ಮ್ಯಾಪ್ ಅಲ್ಲಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಹೇಗಿದೆ ನೋಡಿ ಹೇರ್ ಪಿನ್ ಬೆಂಡ್ಸು. ಇವರು 80-70 ಸ್ಪೀಡಲ್ಲಿ ಓಡಿಸೋರೆ 30-35 ಒಳಗಡೆ ಓಡಿಸ್ತಾ ಇದ್ದಾರೆ.
ಇಲ್ಲಿ ನಾನೊಂದು ಸ್ಮಾಲ್ ಪ್ಯಾಕಿಂಗ್ ಟಿಪ್ಸ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ನೀವು ಎಲ್ಲರೂ ಸ್ವೆಟರ್ಸ್ ಹಿಲ್ ಸ್ಟೇಷನ್ಗೆ ಹೋಗಬೇಕಾದ್ರೆ ತೊಗೊಂಡು ಹೋಗ್ತೀರಾ. ಅದ್ರ ಜೊತೆ ಒಂದು ಜಾಕೆಟು ತೊಗೊಂಡು ಹೋಗಿರಿ, ಅಂಬ್ರೆಲ್ಲಾ ತೊಗೊಂಡು ಹೋಗಿ. 2 ವೀಲರಲ್ಲಿ ನೀವು ಟ್ರಾವೆಲ್ ಮಾಡೋ ಥರ ಇದ್ದರೆ ರೈನ್ ಕೋಟ್ನ ಕ್ಯಾರಿ ಮಾಡಿ, ಯಾಕಂದರೆ ವೆದರ್ನ ಇಲ್ಲಿ ಪ್ರೆಡಿಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ಒಂದು ಸತಿ ಇರೋ ಥರ ಇನ್ನೊಂದು ಸತಿ ಇರೋದೇ ಇಲ್ಲ. ಮತ್ತು ವಾಕಿಂಗ್ ಶೂಸ್ನ ತೊಗೊಳ್ಳಿ, ಸ್ಲಿಪ್ಪರ್ಸ್ಗಿನ್ನ ಪ್ರಿಫರ್ ಶೂಸ್ಗೆ ಮಾಡಿ. ಮತ್ತು ಪವರ್ ಬ್ಯಾಂಕ್ನ ಕ್ಯಾರಿ ಮಾಡಿ, ಯಾಕಂದರೆ ನಾವಿಲ್ಲಿ ಹಿಲ್ ಸ್ಟೇಷನಲ್ಲಿ ಇರೋದ್ರಿಂದ ಅದು ಸುಮಾರಷ್ಟು ವೀಡಿಯೋಸ್ನೆಲ್ಲ ತೊಗೊಂಡು ನಮ್ಮ ಬ್ಯಾಟ್ರಿ ಎಲ್ಲ ಹೋಗ್ಬಿಟ್ಟಿರುತ್ತೆ. ಸೊ ಪವರ್ ಬ್ಯಾಂಕ್ ಕ್ಯಾರಿ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಇಲ್ಲಿ ಚಳಿ ಆಗುತ್ತೆ ಅಂತಂದ್ಬಿಟ್ಟು ನೀರು ಕುಡಿದಂಗೆ ಮಾತ್ರ ನಿಜವಾಗ್ಲೂ ಇರೋಕ್ಕೆ ಹೋಗಬೇಡಿ. ಬಾಡಿ ಡಿಹೈಡ್ರೇಟ್ ಆಗಿಬಿಡುತ್ತೆ, ಚಳಿಗೂ ಡಿಹೈಡ್ರೇಟ್ ಆಗ್ತಾ ಇರುತ್ತೆ ಬಾಡಿ. ನೀವು ಆದಷ್ಟು ವಾಟರ್ ಬಾಟಲ್ನ ಇಟ್ಕೊಂಡು ಹೈಡ್ರೇಟ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಬಾಡಿನ. ಇವಾಗ ಇಲ್ಲಿ ನೋಡ್ಬೋದು, ನಾವು ಒಂದು ಸುಂದರವಾದ ಡೆಸ್ಟಿನೇಷನಿಗೆ ಬಂದು ತಲುಪಿದ್ದೀವಿ. ಇದು ಸುಮಾರು ರೀಲ್ಸಲ್ಲಿ ನೋಡಿರ್ತೀವಿ. ಇದು ಬಂದ್ಬಿಟ್ಟು ಮುರುಗನ್ ಟೆಂಪಲ್ಲು, ಇಲಿಕ್ ಹಿಲ್ ಅಂತ ಫೇಮಸ್ಸು. ಇದು ನಮ್ಮ ಫಸ್ಟ್ ಡೆಸ್ಟಿನೇಷನು. ಸೇಮ್ ಮಲೇಷ್ಯಲ್ಲಿ ಹೇಗಿದೆಯಲ್ಲ ಅದೇ ಥರ ಇದೆ, ಬಟ್ ಹೈಟ್ ಮಾತ್ರ ಸ್ವಲ್ಪ ಕಮ್ಮಿ ಇದೆ. ಇಲ್ಲೊಬ್ಬ ಬ್ಲಾಗರ್ ವ್ಲಾಗ್ ಮಾಡ್ತಾ ಇದ್ದಾರೆ. ಹಾಯ್ ಹೇಳಮ್ಮ, ನಮ್ಮ ಬ್ಲಾಗಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಪವೀಸ್ ಎಕ್ಸ್ಪ್ಲೋರಾ? ಓಕೆ. ಈಗ ನಾವು ಆವ್ಲಾಂಚಿ ಲೇಕ್ ಕಡೆಗೆ ಹೋಗ್ತಾ ಇದ್ದೀವಿ. ಆವ್ಲಾಂಚಿ ಲೇಕು ನಾವು ನೋಡಿರಲಿಲ್ಲ ಅಲ್ಲ, ಇವಾಗ ಅದಕ್ಕೆ ಅದನ್ನು ನೋಡ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಬೇಕು ಟೈಮಿಂಗ್ಸ್ ಯಾವುದಿದೆ ಅಂತ ಅಂದ್ಬಿಟ್ಟು. ಚುಡು ಕರ್ನಾಟಕ ಪಾರ್ಕ್ ಅನ್ಪಿಸ್ತಿದ್ದೀವಿ. ಇದು ಆವ್ಲಾಂಚಿ ವ್ಯೂ ಪಾಯಿಂಟ್ ಅಂತ ಹಾಕಿದ್ದಾರೆ. ನಾವಿವಾಗ ಆವ್ಲಾಂಚಿ ಲೇಕ್ ಹೋಗ್ತಿಲ್ಲ, ಬಟ್ ಬೊಟಾನಿಕಲ್ ಗಾರ್ಡನ್ ಹೋಗ್ತಾ ಇದ್ದೀವಿ. ಕರ್ನಾಟಕದ ಬೊಟಾನಿಕಲ್ ಗಾರ್ಡನ್ನು. ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲ ಇರುತ್ತೆ, ಚೆನ್ನಾಗಿ ಫೋಟೋಶೂಟು ರೀಲ್ಸು ಎಲ್ಲ ಮಾಡ್ಕೋಬೋದು. ಕಪಲ್ಸ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಆವ್ಲಾಂಚಿ ಲೇಕು ಇಲ್ಲಿಂದ 27 ಕಿಲೋಮೀಟರ್ಸ್ ಇದೆ ಅಂತ ಹೇಳಿದ್ರು. ನಮಗೆ ಮ್ಯಾಪಲ್ಲಿ ಇಲ್ಲೇ ಹತ್ರ ಇರೋ ಥರ ಕಾಣಿಸ್ತು, ಬಟ್ ತುಂಬ ಇದೆ ಅಂತ ಹೇಳ್ತಾ ಇದ್ದಾರೆ ಲೋಕಲ್ ಹೆಡ್ಸು. ಕರ್ನಾಟಕ ಗಾರ್ಡನ್ ಹತ್ರ ಬಂದಿದ್ದೀವಿ. ಇದು ಬೊಟಾನಿಕಲ್ ಗಾರ್ಡನ್, ಹಾರ್ಟಿಕಲ್ಚರ್ ಗಾರ್ಡನ್ ಅಂತಲೂ ಹೇಳ್ತಾರೆ. ಮ್ಯಾಪಲ್ಲಿ ಏನು ಹಾಕಿದ್ರೂ ಬರುತ್ತೆ. ಇದು ಕರ್ನಾಟಕ ಬೊಟಾನಿಕಲ್ ಗಾರ್ಡನ್ನು, ಹೊಸದಾಗಿ ಮಾಡಿರುವಂತಹ ಹ್ಯಾಂಗಿಂಗ್ ಬ್ರಿಡ್ಜು. ನಾವು ಬೊಟಾನಿಕಲ್ ಗಾರ್ಡನ್ ಅಂದರೆ ಯಾವಾಗಲೂ ರೋಸಸ್ ಅದೇ ಪ್ಲ್ಯಾಂಟ್ಸ್ ಎಲ್ಲ ಇರುತ್ತೆ, ಏನು ಬಿಡು ಬರೋದು ಅಂತ ಅನ್ಕೋತಿದ್ವಿ. ಬಟ್ ಈ ಹ್ಯಾಂಗಿಂಗ್ ಬ್ರಿಡ್ಜ್ಗೋಸ್ಕರ ಬಂದಿದ್ದೀವಿ ಅಷ್ಟೇ. ಲಾಂಗ್ ಆಗಿದೆ, ದೊಡ್ಡದಾಗಿ. ಇಲ್ಲಿ ಬಗ್ಗೀಸೂ ಸಿಗುತ್ತೆ, ಬಟ್ ಪರ್ ಪರ್ಸನ್ 200 ಅಂತ ಹೇಳಿದ್ರು. ನಾವು ವಾಕಿಂಗಲ್ಲೇ ಬಂದುಬಿಟ್ವಿ. ಬಟ್ ಎಂಟ್ರಿ ಫೀಸು 100 ರೂಪೀಸು. ಮಳೆ ಬರ್ತಾ ಇದೆ, ಇದರಲ್ಲೂ ಕ್ರಿಯೇಟಿವಿಟಿ. ಇಲ್ಲಿ ನೀವು ನೋಡ್ತಿರ್ಬೋದು, ನಾವು ರೀಲ್ಸ್ಗೋಸ್ಕರ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಹೇಗೆ ಮಾಡೋಣ ಏನು ಎತ್ತ ಅಂತಂದ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾಯಿದ್ದೀವಿ. ಇಲ್ಲಿ ಎಲ್ಲ ಅದೇ ನೋಡ್ಕೊಂಡು ನಗ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ಏನು ಅಂತಂದರೆ, ನಾವು ರೀಲ್ಸ್ ಮಾಡೋಕ್ಕೆ ಇಲ್ಲಿ ಒಬ್ರಿಗೆ ವಿಡಿಯೋ ಕೊಟ್ಬಿಟ್ಟು ನಿಂತ್ಕೊಂಡು ಇಲ್ಲಿ ಮಾಡ್ತಾಯಿದ್ರೆ ಒಂದು ಕಪಲ್ಸ್ ಬಂದರು, ಓಲ್ಡ್ ಏಜು. ಅವ್ರು ಬಂದು ತುಂಬ ಖುಷಿಪಟ್ಟರು ನಾವು ಮಾಡೋದನ್ನು ನೋಡಿಬಿಟ್ಟು. ಅವ್ರು ನಮ್ಮನ್ನು ಪರ್ಮಿಷನ್ ಬೇರೆ ಕೇಳಿದ್ರು, ನಾನು ವೀಡಿಯೋ ಮಾಡ್ಕೊಳ್ಳ ನೀವು ಮಾಡ್ತಿರೋದನ್ನು ಅಂತ ಹೇಳ್ಬಿಟ್ಟು. ಹೇಳಿದ್ನಲ್ಲ, ಎಲ್ಲರೂ ರೀಲ್ಸು ವೀಡಿಯೋ ಫೋಟೋಶೂಟ್ಸ್ಗೋಸ್ಕರ ಬಂದರೆ ಮಾತ್ರ ವರ್ತ್ ಪ್ಲೇಸ್ ಇದು. ತುಂಬ ಒಳ್ಳೊಳ್ಳೆ ಫೋಟೋಸ್ ಬರುತ್ತೆ, ಅಷ್ಟು ಚೆನ್ನಾಗಿದೆ. ಇಲ್ಲಿ ನಾನು ಹೇಳ್ತಿದ್ದೀನಿ, ನನಗೆ ಫಸ್ಟ್ ಹೈಟ್ ಅಂದರೆ ತುಂಬ ಭಯ ಅಲ್ವಾ. ಅಯ್ಯೋ ಇದೇನು ಅಲ್ಲಾಡ್ತಾ ಇದೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ರೆ ಅಂತ ಅಂದ್ಬಿಟ್ಟು. ಅದರಲ್ಲಿ ಇವ್ರು ನನಗೆ ಹೇಳ್ತಾ ಇದ್ದಾರೆ, ಇಲ್ಲ ಓಡ್ಕೊಂಡು ಬಾ ನೀನು, ನಾನೊಂದು ವೀಡಿಯೋ ತೆಗಿತೀನಿ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ಎಷ್ಟೊಂದು ಫ್ಲವರ್ಸು ಇದೆ, ತುಂಬ ಥರದ ವೆರೈಟೀಸ್ ಫ್ಲವರ್ಸ್ನೆಲ್ಲ ಇಟ್ಟಿದ್ದಾರೆ. ಈಗ ನಾವು ಕರ್ನಾಟಕ ಬೊಟಾನಿಕಲ್ ಗಾರ್ಡನ್ ನೋಡಿಕೊಂಡು ಈಗ ಶೂಟಿಂಗ್ ಸ್ಪಾಟ್ ಹತ್ರ ಹೋಗ್ತಾ ಇದ್ದೀವಿ. ಶೂಟಿಂಗ್ ಸ್ಪಾಟಲ್ಲಿ ಸುಮಾರಷ್ಟು ಫಿಲಮ್ಸ್ನ ಶೂಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ಶೀಪು, ಸ್ಕ್ವೆರಲ್ಸು ಇದೆಲ್ಲನೂ ಸಾಕಾಣಿಕೆ ಮಾಡಿದ್ದಾರೆ. ಅಲ್ಲೂ ಎಂಟ್ರಿ ಫೀಸ್ ಕೊಟ್ಟು ಹೋಗಬೇಕಾಗತ್ತೆ. ನಾವು ಇದಕ್ಕೂ ಮುಂಚೆನೂ ಹೋಗಿದ್ದೀವಿ. ನಮ್ಮ ತಂಗಿ ಯಶವಂತರು ಹೋಗಿಲ್ಲ ಅಂತ ಅಂದ್ಬಿಟ್ಟು ಈ ಸತಿ ನಾವು ಹೋಗ್ತಾ ಇರೋದು.
ನಾವು ಶೂಟಿಂಗ್ ಸ್ಪಾಟಕ್ಕೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ನಮಗೆ ಗೂಗಲ್ ಮ್ಯಾಪಲ್ಲಿ ತೋರಿಸಿದ್ದು ಒಂದು ಲೊಕೇಶನು, ಬಟ್ ನಾವು ಹೋಗಬೇಕಾಗಿದ್ದ ಲೊಕೇಶನ್ನೇ ಬೇರೆ ಇತ್ತು. ಅದರಿಂದ ನಾವು ವೆದರ್ ಸಪೋರ್ಟು ಮಾಡಲ್ಲ, ಇನ್ನು ಏನು ಕ್ಲೋಸಿಂಗ್ ಟೈಮ್ ಹತ್ತಿರ ಬಂತು ಅಂದ್ಬಿಟ್ಟು ಅಲ್ಲಿಂದ ಡೈರೆಕ್ಟ್ ನಾವು ಬಂದಿದ್ದೆ ದೊಡ್ಡಬೆಟ್ಟ ಪೀಕಿಗೆ. ನಾವು ಇದಕ್ಕೂ ಮುಂಚೆ 4 ಇಯರ್ಸ್ ಬ್ಯಾಕೇನೋ ನಮ್ಮ ಮಕ್ಕಳು ತುಂಬ ಫಸ್ಟ್ ಟೈಮೇ ನಾವು ಹೋಗಿದ್ದಿದ್ದು ಊಟಿಗೆ. ಆವಾಗಲೇ ನಾವು ದೊಡ್ಡಬೆಟ್ಟ ಪೀಕಿಗೆ ಹೋಗಿದ್ವಿ. ಆ ಸತಿ ಇದ್ದಿದ್ದ ವೆದರ್ಗೂ ಈ ಸತಿ ಇರೋ ವೆದರ್ಗೆ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ಆವಾಗ ನಾವು ಬಂದಿದ್ದಾಗ ಫುಲ್ ಫಾಗ್ ಇತ್ತು. ಅಟ್ಲೀಸ್ಟ್ ಈ ಟ್ರೀಸರ ಇವಾಗ ಇಲ್ಲಿ ಗೊತ್ತಾಗುತ್ತೆ, ಅಯ್ಯೋ ಗಾಳಿ ಆಡೋ ಥರ. ಬಟ್ ಅವಾಗಂತೂ ಏನೂ ಕಾಣಿಸ್ತಾನೆ ಇರಲಿಲ್ಲ, ಅಷ್ಟು ವೆದರ್ ಆ ಥರ ಪೀಕ್ ಆಗಿತ್ತು. ತುಂಬ ಚೆನ್ನಾಗಿತ್ತು ಆವಾಗ್ಲೂ. ಇವಾಗಲೂ ಚೆನ್ನಾಗಿದೆ, ಬಟ್ ಇವಾಗ ಅಂತ ಕಂಪೇರ್ ಮಾಡಿಕೊಂಡ್ರೆ ನಾವು ಫಸ್ಟ್ ಸತಿ ನೋಡಿರೋ ವ್ಯೂವೇ ಸೂಪರು. ಈ ಸತಿ ವೆದರ್ ಹೆಂಗಾರ ಇರಲಿ, ಗಾಳಿ ಮಾತ್ರ ಭಯಂಕರವಾಗಿ ಬರ್ತಾಯಿತ್ತು. ನನ್ನ ತಂಗಿ ಇರೋ ಸೈಜಿಗೆ ಎಲ್ಲಿ ಹಾರೋಗ್ಬಿಡ್ತಾಳೆ ಅನ್ನೋ ಥರ ಅಷ್ಟು ಗಾಳಿ ಬರ್ತಿತ್ತು. ಇಲ್ಲಿ ನೋಡ್ತಿದ್ದೀರಾ, ಮರ ಎಲ್ಲ ಫುಲ್ಲು ಈ ಕಡೆಯಿಂದ ಆ ಕಡೆ ಆಗ್ತಾ ಇದೆ, ಅಷ್ಟು ಗಾಳಿ. ಆ ಚಳಿ ತಡಿಯೋಕ್ಕಾಗದೆ ನಾವಿಲ್ಲಿ ಮ್ಯಾಗಿ ತಿನ್ನಕ್ಕೆ ಬಂದ್ವಿ. ಇವಳು ನೋಡಿ ಫುಲ್ಲು ಅದರ್ತಾ ಇದ್ದಾಳೆ, 2 ಲೇಯರ್ಸ್ ಹಾಕ್ಕೊಂಡು. ಅಷ್ಟು ಬಿಸಿ ಇದ್ರೂ ಇಲ್ಲ, ನಂಗೆ ಆಗ್ತಾಯಿಲ್ಲ, ನಂಗೆ ಚಳಿ ಆಗ್ತಿದೆ ಅಂತ ಇದ್ಲು. ನಾವಿವಾಗ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಚಾಕ್ಲೇಟ್ ಹೇಗೆ ಪ್ರೊಡಕ್ಷನ್ ಮಾಡ್ತಾರೆ ಅಂತ ನೋಡೋದಕ್ಕೋಸ್ಕರ. We have expanded our production by upgrading to larger machines and creating more space. This expansion allows us to maintain the quality you love. ಇಲ್ಲಿ ಫುಲ್ ಆಡಿಯೋ ಹಾಕಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತೀವಿ ನಾವು ಏನು ಅಂತ ಅಂದ್ಬಿಟ್ಟು. From the cocoa farms to the final product, Benchmark Chocolate Factory ensures excellence in every bite. ವೈಟ್ ಚಾಕ್ಲೇಟ್, ಡೇಟ್ಸ್ನ ವೈಟ್ ಚಾಕ್ಲೇಟಲ್ಲಿ ಇದು ಡಿಪ್ ಮಾಡಿ ಅದನ್ನು ಆಮೇಲೆ ಚಾಕ್ಲೇಟ್ ಆಗಿ ಇಡ್ತಾ ಇದ್ದಾರೆ. ದೊಡ್ಡಬೆಟ್ಟ ಮುಗಿಸ್ಕೊಂಡು ಬರಬೇಕಾದ್ರೆ ಬೆಂಚ್ ಮಾರ್ಕ್ ಫ್ಯಾಕ್ಟ್ರಿ ಅಂತ ಇದೆ. ಇದರಲ್ಲೇನೆ ಟೀ ಪ್ರೊಡಕ್ಷನ್ ಹೇಗೆ ಮಾಡ್ತಾರೆ, ಚಾಕ್ಲೇಟ್ ಫ್ಯಾಕ್ಟ್ರಿ ಎಲ್ಲ ಇದೆ. ಇದಾಗಿತ್ತು ನಮ್ಮ ಡೇ 2 ವಿಡಿಯೋ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಬ್ಲಾಗ್ ಆಫ್ ಅವರ್ ಊಟಿ ಟ್ರಿಪ್ ಡೇ 3. ನಿಮಗೆ ಇನ್ನೂ ತುಂಬ ಎಕ್ಸ್ಪ್ಲೋರ್ ಮಾಡೋ ಅಂಥ ಪ್ಲೇಸಸ್ ಇದೆ, ನೀವು ನಮ್ಮ ಚಾನಲಲ್ಲಿ ನೋಡ್ಕೋಬೋದು. ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.